श्रीगुरुभ्यो नमः हरिः ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चमनो जवनो भृगुः शवनकोष्ठादशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः ಪ್ರಿಯ ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಮಕರ ರಾಶಿಯವರಿಗೆ ಗುರುವಿನ ಪರಿವರ್ತನೆ ಹೇಗಿದೆ? ಗುರುವಿನ ಅನುಗ್ರಹದಿಂದ ಏನಾದರೂ ಶುಭವಾಗತ್ತಾ ಅಥವಾ ಇನ್ನೂ ಕೂಡ ಚಿಂತೆ ಟೆನ್ಷನ್ನು ಜಾಸ್ತಿ ಆಗತ್ತಾ ಎಂಬುದನ್ನು ಗಮನಿಸೋಣ. ಉತ್ತರಾಷಾಢ ನಕ್ಷತ್ರ ಹಾಗೆ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಒಂದೇ ಎರಡನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಈ ಮಕರ ರಾಶಿಯವರಿಗೆ ಗುರುವಿನ ಪರಿವರ್ತನೆ ಬಹಳಷ್ಟು ಬದಲಾವಣೆಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಆರಂಭದ ದಿವಸದಲ್ಲಿ ಈಗ ನಿಮಗೆ ಗೊತ್ತಿದೆ ಮಿಥುನ ರಾಶಿಯಲ್ಲಿ ಗುರುವಿದ್ದಾನೆ. 1/6/2026 ಗುರು ಪುನಃ ಉಚ್ಚ ರಾಶಿಯಾದಂಥ ಕರ್ಕ ರಾಶಿಗೆ ಹೋಗ್ತಾನೆ. ಕರ್ಕ ರಾಶಿ ಅಂದರೆ ನಿಮ್ಮ ರಾಶಿಗೆ ಸಪ್ತಮ ರಾಶಿ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಸಪ್ತಮ ರಾಶಿಗೆ ಹೋಗುವಂತಹ ಗುರು ಬಹಳ ಶುಭವಾದಂಥ ಫಲಗಳನ್ನು ಅನುಗ್ರಹಿಸ್ತಾನೆ. ಹಾಗೆಯೇ ಅಲ್ಲಿಂದನೂ ಮತ್ತು ಪುನಃ ಅಷ್ಟಮ ರಾಶಿ ಗುರು ಹೋಗಿಬಿಡ್ತಾನೆ. ಅದು ಯಾವಾಗ ಅಂತಂದರೆ 30/10/2026 ಪುನಃ ಸಿಂಹರಾಶಿಗೆ, ಅಂದರೆ ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಗೆ ಹೋಗ್ತಾನೆ. 24/1/2027 ಕೂಡ ಇರ್ತಾನೆ. ಪುನಃ ಮತ್ತೆ ಯುಗಾದಿ ಪೂರ್ವದಲ್ಲಿ ಮತ್ತೆ ಹಿಂದೆ ಕರ್ಕ ರಾಶಿಗೆ ಬಂದುಬಿಡ್ತಾನೆ. ಹಾಗಾಗಿ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿರುವಂತಹ ಗುರುವಿನ ಪ್ರಭಾವ ಮತ್ತು ಅಷ್ಟಮ ರಾಶಿಯಲ್ಲಿರುವಂತಹ ಒಂದು ಗುರುವಿನ ಪ್ರಭಾವ ಏನೇನು ಉಂಟು ಮಾಡ್ತದೆ, ಏನೇನು ಲಾಭವನ್ನು ನಷ್ಟವನ್ನು ಉಂಟು ಮಾಡ್ತದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಸಪ್ತಮ ಭಾವ ಅಂತಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಸಪ್ತಮ ಭಾವ ಅಂತಂದರೆ ಪಾರ್ಟ್ನರು, ವಿವಾಹ, ಮಂಗಲಕರ ವಾತಾವರಣಗಳು, ಮತ್ತು ಜೀವನದಲ್ಲಿ ಯಾವ್ಯಾವ ಕೆಲಸಗಳು ಆಗೋದಿಲ್ಲ ಅಂತ ಅಂದ್ಕೊಳ್ತೇವೋ ಅದನ್ನು ಪುನಃ ವಿಕ್ರಮಸ್ಥಾನ, ವಿಕ್ರಮಗಳನ್ನು ಕೊಡುವಂಥ ಒಂದು ಸ್ಥಾನ ಎಂಬುದಾಗಿ ಕರಿತೇವೆ. ಹಾಗಾಗಿ ಒಂದು ಹಂತಕ್ಕೆ ನಿಮಗೆ ನೋಡಿ 7.5 ಶನಿ ಏನೂ ಇಲ್ಲ, ಒಂದು ಹಂತಕ್ಕೆಲ್ಲ ಮುಗಿದಿದೆ. ಇನ್ನು ಗುರುವು ಕೂಡ ಇಷ್ಟು ದಿವಸವರೆಗೆ ಷಷ್ಠದಲ್ಲಿರುವಂಥ ಗುರು ನಿಮಗೆ ಏನೋ ಒಂದು ನಿಮ್ಮನ್ನು ಅಲ್ಲಾಡಿಸಿ ಒಂದು ಒಳ್ಳೆ ರೀತಿಯಾದಂತಹ ಒಂದು ಫಲವನ್ನು ಕೊಡುವಂತಹ ಅವಕಾಶಗಳನ್ನು ಗುರು ಕೂಡ ಕೊಡಬೇಕು. ಯಾತ್ರ ಪುತ್ರ ಕಲತ್ರ ಸೌಖ್ಯ ಮಖಿಲಂ ಎಂಬುದಾಗಿ ಕರೀತಾರೆ. ಇದಷ್ಟು ಸಂಚಿಂತಜೇತ್ ಸಪ್ತಮಾತ್ ಅಂತ ನೋಡಿ, ಇದಿಷ್ಟು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಒಂದೇನು ಯಾತ್ರ ಅಂದರೆ ಜಾಸ್ತಿ ಧರ್ಮಕ್ಷೇತ್ರಕ್ಕೆ ಅಥವಾ ಅನೇಕ ಹೊರಗಡೆಗೆ ಪ್ರಯಾಣವನ್ನು ಬಹಳ ಜಾಸ್ತಿಯಾಗಿ ನೀವು ಮಾಡ್ತೀರಿ. ಎಲ್ಲೆಲ್ಲ ಹೋಗ್ತಿರೋ ಗೊತ್ತಿಲ್ಲ. ಆದರೆ ಗುರು ಕರ್ಕರಾಶಿಯಲ್ಲಿ ಉಚ್ಚವಾದಂಥ ಸ್ಥಾನ ಆದದ್ರಿಂದ ಒಂದಷ್ಟು ಉತ್ತಮವಾದಂತಹ ಜನರ ಜೊತೆಗೆ ಅಥವಾ ಧರ್ಮಕ್ಷೇತ್ರಗಳು ಅಥವಾ ತೀರ್ಥಕ್ಷೇತ್ರಗಳು ಅಥವಾ ಮಹಾತ್ಮರ ಸಂದರ್ಶನ ಹೀಗೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಯಾತ್ರೆಗಳು ಜಾಸ್ತಿ ಆಗಬಹುದು ಗುರುವಿನ ಸಂಚಾರದಿಂದ. ಎರಡನೇದಾಗಿ ಬಹಳ ಮುಖ್ಯವಾಗಿ ಕಲತ್ರ ಸೌಖ್ಯ. ಕಲತ್ರ ಅಂದ್ರೇನು? 7ನೇ ಭಾವ ಕಲತ್ರ ಅಂತೇಳಿ ಹೇಳ್ತಾರೆ. ಹಾಗೆ ಕಲತ್ರ ಅಂತಂದರೆ ವಿವಾಹಾದಿ ಮಂಗಲ ಕಾರ್ಯಗಳಾಗುವಂಥ ಸಾಧ್ಯತೆಗಳು. ನೋಡಿ, ಎಷ್ಟೋ ಜನಕ್ಕೆ ನೋಡಿ ಶ್ರವಣ ನಕ್ಷತ್ರದವರು ಇರ್ಬೋದು, ಮದುವೆಗೆ ಬಹಳ ಒದ್ದಾಡ್ತಾ ಇದ್ದೀರಿ, ಮದುವೆ ಆಗ್ತಾ ಇಲ್ಲ ಅಂಥೇಳಿ. ಮಕರ ರಾಶಿಯವರಿಗೆ ಸುಮಾರು ಷಷ್ಠದಲ್ಲಿ ಗುರು ಇದ್ದಾನೆ, ಒಂದು ಸರಿಯಾದರೆ ಒಂದು ಸೆಟ್ ಆಗುವುದಿಲ್ಲ, ಹೀಗೆ ಬಹಳ ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಕಲತ್ರ ಸೌಖ್ಯಂ ಅಂದರೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶವನ್ನು ಕೊಡ್ತಾನೆ. ಹಾಗಾಗಿ ನೀವು ಪ್ರಯತ್ನ ಮಾಡಬೇಕು. ಶತಪ್ರಯತ್ನ ಅಂತ ಹೇಳ್ತೇವೆ. ಒಂದು ಸಲ ಪ್ರಯತ್ನ ಮಾಡಿದರೆ ಆಗುವುದಿಲ್ಲ, ನೀವು ಬಹಳ ಪ್ರಯತ್ನ ಮಾಡಬೇಕು. ಒಂದು ಸಲ ಹೆಸರಿನ ಬಲ ನೋಡ್ತೇವೆ, ಜಾತಕ ನೋಡ್ತೇವೆ, ಮದುವೆ ಆಗ್ತದೆ ಅಂತೇಳಿ ಮುಂದೆ ಹೋಗ್ತೇವೆ. ಆದರೆ ಅಷ್ಟೇ ಸಾಕಾಗೋದಿಲ್ಲ, 100 ಸಲ ಪ್ರಯತ್ನ ಮಾಡಬೇಕು. ಶತಪ್ರಯತ್ನ ಅಂತ ಹೇಳ್ತಾರೆ. ಆ ಶತಪ್ರಯತ್ನವನ್ನು ಮಾಡಿದಾಗ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳಾಗ್ತದೆ. ಹಾಗೆ ಮದುವೆ ಆಗಿ ಬಹಳಷ್ಟು ವರ್ಷದಿಂದ ಸಂತಾನಾದಿಗಳು ಆಗದೇ ಇದ್ದವರಿಗೆ ಪುತ್ರ ಅಂದರೆ ಸಂತಾನಾದಿಗಳನ್ನು ಕೂಡ ಗುರು ಕೊಡ್ತಾನೆ. ಯಾಕಂದರೆ ಗುರುವಿಗೆ ವಿಶೇಷವಾಗಿ ಸಂತಾನಕಾರಕ ಎಂಬುದಾಗೂ ಕೂಡ ಹೇಳ್ತೇವೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಸಂತಾನಗಳನ್ನು ಕೂಡ ಗುರು ಕೊಡ್ತಾನೆ. ಹಾಗೆ ರಣಾಂಗಣಂ ಬಹಳ ಮುಖ್ಯವಾದಕ್ಕೆ ವಿಕ್ರಮಸ್ಥಾನ ಅಂತಲೂ ಕೂಡ ಕರಿತೇವೆ. ಜಾತಕಾಭರಣ ಗ್ರಂಥದಲ್ಲಿ ಹೇಳ್ತೇವೆ. ರಣಾಂಗಣಂ ಅಂತಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ, ಅದನ್ನು ನೀವು ಗೆಲ್ಲಬೇಕು, ಅಥವಾ ಒಂದು ರಾಜಕೀಯ ಸ್ಥಾನದಲ್ಲಿ ಗೆಲ್ಲಬೇಕು, ಅಥವಾ ಯಾವುದೋ ಒಂದು ಹೋರಾಟ ಮಾಡ್ತಾ ಇದ್ದೀರಿ ನೀವು. ಉದಾಹರಣೆಗೆ ಧಾರ್ಮಿಕವಾದಂತಹ ಧರ್ಮ ಉಳಿಸುವಂಥದ್ದು, ಅಥವಾ ದೇವಸ್ಥಾನದ ಜಾಗ ಉಳಿಸುವಂಥದ್ದು, ಅಥವಾ ಯಾವುದೋ ಒಂದು ಒಳ್ಳೆ ರೀತಿಯಾದಂಥ ಸಮಿತಿಯನ್ನು ಮಾಡಿಕೊಂಡು ನೀವು ಹೋರಾಟ ಮಾಡ್ತಾ ಇದ್ದರೆ ಅದನ್ನು ನೀವು ಗೆಲ್ತೀರಿ ಖಂಡಿತವಾಗೂ. ಯಾಕಂದರೆ ಗುರುವಿನ ದೃಷ್ಟಿ ಕರ್ಕಾಟಕ ರಾಶಿ ಅಂತಂದರೆ ಬಹಳ ಇಷ್ಟವಾಗಿ ಧರ್ಮ ವೃದ್ಧಿಯಾಗುವಂಥ ಅವಕಾಶಗಳು, ಧಾರ್ಮಿಕವಾದಂಥ ಮುಖಂಡರಿಗೆ ಸಪೋರ್ಟ್ ಸಿಗುವಂಥದ್ದು. ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದೇ ತರಹ ಧರ್ಮಕ್ಕೋಸ್ಕರ ಯಾರ್ಯಾರು ಹೋರಾಡ್ತಾ ಇದ್ದೀರೋ ಅಂಥವರಿಗೆ ನಿಜವಾಗೂ ಕೂಡ ಜಯವಾಗತ್ತೆ. ಆ ಧರ್ಮದ ಮರ
ಧರ್ಮ ಮಿಕ್ಕಿರುವಂತಹ ವ್ಯಕ್ತಿಗಳಿಗೆ ಅರ್ಥವಾಗುತ್ತೆ. ಯಾಕಂದರೆ ಧರ್ಮ ಬಹಳ ಸೂಕ್ಷ್ಮವಾದಂಥದ್ದು, ಅದು ಅರ್ಥ ಆಗುವಂಥದ್ದು ಬಹಳ ಕಷ್ಟ. ಹಾಗಾಗಿ ಅದರ ಮರ್ಮ ಹೇಳುವಂಥದ್ದು ಅರ್ಥ ಆಗ್ತದೆ ಎಂಬುದನ್ನು ಕೂಡ ಹೇಳ್ತಾರೆ. ರಣಾಂಗಣಂ ಅಂದರೆ ಎಲ್ಲ ಕಡೆಗೂ ಕೂಡ ಗೆಲ್ತೀರಿ. ಒಂದು ಹಂತಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ಸಲ್ಲಿ ಗೆಲ್ಲಬಹುದು, ಅಥವಾ ಯಾವುದೋ ಒಂದು ವ್ಯಕ್ತಿಗಳ ಜೊತೆಗೆ ಪರಸ್ಪರ ಹೋರಾಟ ಮಾಡ್ತಾ ಇದ್ದರೆ ಕಾನೂನಿನ ವ್ಯವಸ್ಥೆ ಇದ್ದರೆ ಅದರಲ್ಲಿ ಗೆಲ್ಲಬಹುದು. ಹೀಗೆ ಎಲ್ಲ ಕಡೆಗೂ ಕೂಡ ಜಯ ಆಗುವಂತಹದ್ದು. ವಣಿಕ್ರಿಯಾಶ್ಚ ಅಂದರೆ ಏನೋ ಒಂದಷ್ಟು ವ್ಯಾಪಾರ ವ್ಯವಹಾರ ವಹಿವಾಟು ಮಾಡ್ತಾ ಇದ್ರಿ, ಅದರಿಂದ ಬರಬೇಕಾದಂಥ ಹಣ ಇದೆ, ಆ ಹಣ ನಿಂತು ಹೋಗಿದೆ, ನಿಮಗೆ ಬರ್ತಾ ಇಲ್ಲ, ಅಂತಹ ವಿಷಯದಲ್ಲಿ ಹಣ ಬರುವಂತಹ ಅವಕಾಶಗಳು ಕೂಡ ಆಗುತ್ತೆ. ಜಾಯಾ ವಿಚಾರ, ಜಾಯ ಅಂತಂದರೆ ಸ್ತ್ರೀ ಅಂತ ಅರ್ಥ. ಹಾಗೆ ಮದುವೆಗೆ ನಿಶ್ಚಯ ಮಾಡಿ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಆಗಿಲ್ಲ ಅಂತಂದರೆ ನಿಂತು ಹೋಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಒಂದು 3 ತಿಂಗಳಾಯಿತು, 4 ತಿಂಗಳಾಯಿತು, ಮದುವೆ ವಿಷಯ ಮುಂದೆ ಹೋಗಲಿಲ್ಲ ಅಂತಾದರೆ ಆ ಮದುವೆ ವಿಷಯ ಮುಂದೆ ಹೋಗುವಂಥ ಅವಕಾಶಗಳು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಶಾಸ್ತ್ರ ಪ್ರವೀಣೈಹಿ, ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಅಂತಂದರೆ ಶಾಸ್ತ್ರ ಪ್ರವೀಣೈಹಿ ಅಂತಂದರೆ ಅನೇಕ 64 ವಿದ್ಯೆಗಳನ್ನು ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು ಹೀಗೆ ವೇದ ಉಪಾಂಗಗಳನ್ನು ಓದುವಂಥವರು. ಹಾಗೆ ಎಲ್ಲ ರೀತಿಯಾದಂಥ ಲೌಕಿಕ ಅಲೌಕಿಕ 2 ವಿದ್ಯೆಯನ್ನು ಓದ್ತಾ ಇರುವಂಥ ವ್ಯಕ್ತಿಗಳಿಗೆ ವಿಚಾರಣೀಯಂ, ಬಹಳ ಮುಖ್ಯವಾದಂತಹ ವಿಚಾರಧಾರೆ ಇನ್ನೊಬ್ಬರಿಗೆ ಹೋಗ್ತದೆ ನೋಡಿ. ಯಾಕಂದರೆ ಎಷ್ಟೋ ಸಲ ಒಬ್ಬರಲ್ಲೇ ವಿದ್ಯೆ ಇದ್ರೂ ಉಪಯೋಗ ಇಲ್ಲ, ಅದು ನಿರಂತರವಾಗಿ ಹರಿತಾ ಹೋಗ್ತಾ ಇರಬೇಕು ವಿದ್ಯೆ ಅಲ್ವಾ. ನಿರಂತರವಾದಂತಹ ಕಲಿಕೆ, ನಿರಂತರವಾದಂಥ ಹರಿಯುವಿಕೆ ವಿದ್ಯೆಯಲ್ಲಿ ಇರಬೇಕು. ನಮ್ಮಲ್ಲೇ ಇದ್ದರೆ ಅದೇನು ಪ್ರಯೋಜನ ಇಲ್ಲ, 4 ಜನಕ್ಕೆ ಏನಾದರೂ ಉಪಯೋಗವಾಗಬೇಕು. ಆ ಉಪಯೋಗವಾದರೆ ಆ ವಿದ್ಯೆಗೆ ಮರ್ಯಾದೆ, ಇಲ್ಲ ಅಂತ ಆದರೆ ಅನುಕೂಲ ಇಲ್ಲ. ಕಳತ್ರಾಭಾವೇ, ಎಷ್ಟೋ ಸಲ ಮದುವೆ ಆಗುವುದಿಲ್ಲ ಹೇಳುವಂಥ ವೈರಾಗ್ಯ ಬಂದೋಗಿರ್ತದೆ ಇವತ್ತಿನ ಕಾಲದಲ್ಲಿ. ಯಾಕಂದರೆ ವಧುವರರಿಗೆ ಸ್ವಲ್ಪ ಬಹಳ ಚಿಂತೆ, ಹುಡುಗನಿಗೆ ಹುಡುಗನಿಗೆ ಹೀಗೆ ಒಂದ್ಸಲ ಬಹಳ ಚಿಂತೆ, ಸರಿಯಾದವರೇ ಸಿಗುವುದಿಲ್ಲ ಅಂಥೇಳಿ ಎಲ್ಲ ಪ್ರತ್ಯಾರೋಪಗಳೇ ಇದೆ. ಬಿಟ್ಟರೆ ಯಾರ ನಿಜವಾದಂಥ ಪರಿಸ್ಥಿತಿ, ನಿಜವಾದಂಥ ಅವಕಾಶಗಳು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕಳತ್ರಾಭಾವೇ, ಅಭಾವದಿಂದ ಅಂದರೆ ಮದುವೆಯೇ ಆಗುವುದಿಲ್ಲ, ನನಗೆ ಏಜ್ ಆಗೋಯಿತು, ಏನು ಮಾಡಲಿ ಅಂತಂದರೆ ಯಾವುದೋ ಒಂದು ರೀತಿಯಾಗಿ ಹುಡ್ಕೊಂಡು ಸಿಗುವಂಥದ್ದು, ಯಾವುದೋ ರೀತಿಯಾಗಿ ಬರುವಂತಹ ಅವಕಾಶಗಳು. ಇದು ಬಹಳ ಒಳ್ಳೆಯದಲ್ವಾ? ಎಷ್ಟು ಜನಕ್ಕೆ ಇದು ಸಿಗುತ್ತೆ ನೋಡಿ. ಹಾಗಾಗಿ ಅದಾಗದು ಹುಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಆಗುತ್ತೆ. ಸರ್ವಮೇತತ್ ಖಿಲ ಅಂದರೆ ಎಲ್ಲ ರೀತಿಯಾದಂತಹ ವಿವಾಹಾದಿ ಮಂಗಲ ಕಾರ್ಯಕ್ಕೆ ದಾರಿ ಅಂತಂದರು. ಸರ್ವಮೇತತ್ ಅಂತಂದರೆ ಮಂಗಲ ಕಾರ್ಯಗಳು. ಮದುವೆ ಅಂದ ತಕ್ಷಣವೇ ಏನು ನಮ್ಮಲ್ಲಿ ಒಂದು ಪಾರ್ಟ್ನರು, ಜೀವನ, ಕುಟುಂಬ ಹೇಳುವಂಥದ್ದು ಒಂದರ್ಥ ಬಂದರೂ ಕೂಡ ಇನ್ನೊಂದು ಸರ್ವಮೇತತ್ತು ಮಂಗಲ ವಾತಾವರಣಗಳು ನಡೀತದೆ. ಮಂಗಲ ವಾತಾವರಣ ಅಂತಂದರೆ ಮನೆಯಲ್ಲಿ ಏನೋ ಒಬ್ಬರಿಗೆ ಉಪನಯನ ಮಾಡಬೇಕು, ಅಥವಾ ಒಂದು ಒಳ್ಳೆ ರೀತಿಯಾದಂತಹ ಮನೆಗೆ ಪೇಂಟ್ ಎಲ್ಲ ಮಾಡಿ ಒಂದು ಪೂಜೆ ಮಾಡಬೇಕು. ಮಂಗಲ ವಾತಾವರಣಗಳು, ಸಕಾರಾತ್ಮಕವಾದಂಥ ಶಕ್ತಿಗಳು ಎಲ್ಲೆಲ್ಲಿ ಸಿಗುತ್ತೋ ನೋಡಿ. ಉದಾಹರಣೆಗೆ ಒಂದು ಮೆಡಿಟೇಷನ್ ಮಾಡುವಂಥ ಜಾಗ ಮಾಡ್ತಾ ಇದ್ದಾನೆ, ಒಂದು ಓಪನ್ ಮಾಡಬೇಕಪ್ಪ, ಅಥವಾ ಯಾವುದೋ ಒಂದು ಯೋಗ ಧ್ಯಾನದ ಬಗ್ಗೆ, ಹೀಗೆ ಯಾವ್ಯಾವುದು ಅವರವರ ಆಸಕ್ತಿ ಎಲ್ಲವೂ ಕೂಡ ಮನುಷ್ಯನಿಗೆ ಬೇಕಾಗಿರುವಂಥದ್ದು. ಇವತ್ತಿನ ದಿವಸ ಎಷ್ಟೋ ಜನ ಸಂಗೀತದ ಮೂಲಕವಾಗಿ ಕಲಿತಾ ಇರ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಾದಂಥದ್ದು ಎಲ್ಲವನ್ನೂ ಕೂಡ ಆ ಭಗವಂತನು ವಿಚಾರಣೆಯನ್ನು ಕೊಡ್ತಾನೆ. ಅಂದರೆ ನಮ್ಮ ಮನಸ್ಸಿಗೆ ತಿಳುವಳಿಕೆಗಳನ್ನು ಕೊಡ್ತಾನೆ ಹೇಳುವಂಥದ್ದು ಅರ್ಥ. ಹಾಗೆ ಎರಡನೇದಾಗಿ ಭರ್ತೃ ಭಾರ್ಯ ಸಮಾಗಮ. ನೋಡಿ, ಎಷ್ಟೋ ಜನಕ್ಕೆ ಡೈವರ್ಸು, ಕಿರಿಕಿರಿ ಎಲ್ಲ ಆಗಿರ್ತದೆ. ನೀವು ನೋಡಿರ್ತೀರಿ. ಎಲ್ಲ ಒಂದು ಮದುವೆಯಾಗಿ 6 ತಿಂಗಳ ವರ್ಷವೂ ಸರಿ ಇಲ್ಲ, ಏನೋ ಕಿರಿಕಿರಿಯಾಗಿ ಹೊಂದಾಣಿಕೆ ಬರದೆ ತೊಂದರೆ ಆಗಿರುತ್ತೆ. ಅಂಥವರು ಪುನಃ ಸೇರುವಂಥ ಅವಕಾಶಗಳು. ಏನು ಸೇರುವಂಥದ್ದು? ಪುನಃ ಸೇರ್ತಾರೆ, ಗಂಡ ಹೆಂಡತಿ ಜೊತೆಗೆ ಬಾಳಿ ಬದುಕ್ತಾರೆ. ಹಾಗಾಗಿ ಅಂತಹ ಒಳ್ಳೆಯದು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಯಾವುದೋ ರೀತಿಯಾಗಿ ನಷ್ಟವಾಗ್ತಾ ಇರುತ್ತೆ. ಒಂದು ಬಿಸ್ನೆಸ್ಸಲ್ಲಿ ನಷ್ಟ ಆಗ್ತಾ ಇರಬಹುದು, ಅಥವಾ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ದೂರದಿಂದ ಹೋಗಿ ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇರಬಹುದು. ಹೀಗೆ ಏನೇನು ನಷ್ಟ ಮತ್ತು ವ್ಯರ್ಥ ಆಗುವಂಥ ಸಮಯ, ಹಣಕಾಸು ಯಾವ್ಯಾವುದಿದೆಯೋ ಅದೆಲ್ಲ ನಿಮ್ಮ ತಲೆಗೆ ಬರುತ್ತೆ, ಗೊತ್ತಾಗುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಯಾಕಂದರೆ ಅದು ನಿಮ್ಗೆ ಗೊತ್ತಾಗಬೇಕಲ್ಲ, ತಲೆಗೆ ಬರಬೇಕಲ್ಲ. ಸುಮ್ಮನೆ ನಷ್ಟ ಅಂತಂದ್ರೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾದಂತಹ ವಿವಾಹ ಮೊದಲಾದಂತಹ ಅವಕಾಶಗಳನ್ನು ಕೂಡ ಆ ಭಗವಂತನು ಕೊಡ್ತಾನೆ. ಹಾಗೆ ನಷ್ಟ ವಸ್ತುಗಳನ್ನು ಕೂಡ ನಿಮಗೆ ಕಂಡುಹಿಡಿಯುವಂಥ ಅವಕಾಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ಹಾಗೆ ಅಂಗಾಂಗಗಳು ಬಹಳ ಮುಖ್ಯವಾಗಿ, ಏನೋ ಬೆರಳಿಗೇನೋ ತೊಂದರೆ ಆಗಿದೆ, ಅಥವಾ ಮೊಣಕಾಲಿಗೇನೋ ತೊಂದರೆ ಆಗಿದೆ, ಏನೋ ಆಪರೇಷನ್ ಮಾಡಿ ರೋಡ್ ಹಾಕಬೇಕು ಅಂತ ಹೇಳಿದ್ದಾರೆ, ಅಥವಾ ಏನೋ ಬೆನ್ನಿಗೆ ಬಹಳ ತೊಂದರೆ ಆಗಿದೆ. ಇಂತಹ ಪರಿಸ್ಥಿತಿ ಇದ್ದರೆ ಅದಕ್ಕೆ ಆ ಭಗವಂತನ ಗುರುವಿನ ಅನುಗ್ರಹದಿಂದ ಸ್ವಲ್ಪ ಕಡಿಮೆಯಲ್ಲಿ ಅಲ್ಪ ಸಣ್ಣ ಪುಟ್ಟ ಚಿಕಿತ್ಸೆಗಳಲ್ಲಿ ಗುಣವಾಗ್ತದೆ. ಎಷ್ಟೋ ಸಲ ಗುಣ ಆಗೋದೇ ಇಲ್ಲ, ಬಹಳ ಒದ್ದಾಡ್ತಾ ಇರ್ತೇವೆ ನಾವು ಅಲ್ವಾ. ಅದರ ಜೊತೆಯಲ್ಲಿ ಮನೆ ಮತ್ತು ಪ್ರಯಾಣಕ್ಕೆ ವಿಶೇಷವಾದಂಥ ಅವಕಾಶಗಳು ಸಿಗುತ್ತೆ. ಅಂದರೆ
ಉದಾಹರಣೆಗೆ ಬಾಡಿಗೆ ಮನೆ ಹುಡುಕ್ತಾ ಇದ್ದೀರಿ, ಏನೋ ಒಂದು ಕಡೆ ಚೇಂಜ್ ಮಾಡಬೇಕು, ಅಥವಾ ಭೋಗ್ಯದ ಮನೆ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ, ಅಥವಾ ಗೌರ್ಮೆಂಟಲ್ಲಿ ಯಾವುದೋ ಒಂದು ಅವಕಾಶಗಳು ಸಿಕ್ಕಿದ್ರೆ ಸಾಕಪ್ಪ ಅಂಥೇಳಿ ಒದ್ದಾಡ್ತಾ ಇದ್ದೀರಿ ಅಂಥದ್ದಕ್ಕೆ ಅವಕಾಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ಮತ್ತು ಧರ್ಮಾರ್ಥ ಕಾಮ ಮೋಕ್ಷದಂತೆ ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಕೇಳಿದರೆ, ಮನುಷ್ಯನಿಗೆ ಧರ್ಮದ ಜೊತೆಗೆ ಎಲ್ಲವೂ ಕೂಡ ಬರ್ತಾ ಹೋಗಬೇಕಂತೆ. ಹಾಗಾಗಿ ಆ ಧರ್ಮದ ಜೊತೆಗೆ ಎಲ್ಲವೂ ಕೂಡ ಬರ್ತಾ ಇರುವಂಥ ಅವಕಾಶಗಳನ್ನು ಕೂಡ ಗುರು ನೀಡ್ತಾನೆ. ಇದಿಷ್ಟು ನಿಮಗೆ ಶುಭವಾದಂಥ ಅವಕಾಶಗಳು. ಇನ್ನು ಅಷ್ಟಮ ಭಾವಕ್ಕೆ ಹೋದಾಗ ನೋಡಿ, ಅಷ್ಟಮ ಭಾವ ಅಂತ ಸಿಂಹರಾಶಿ. ಸಿಂಹರಾಶಿಗೆ ಸಾಮಾನ್ಯವಾಗಿ ನೋಡಿ 11, 12 1ನೇ ತಿಂಗಳವರೆಗೂ ಕೂಡ 24ನೇ ತಾರೀಕಿನವರೆಗೆ ಇರ್ತಾನೆ ಗುರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಒಂದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಖರ್ಚಾಗತ್ತೆ. ಅದರ ಜೊತೆಗೆ ಆಯುಷ್ಯದ ಚಿಂತನೆ, ಆಯುಷ್ಯವು ವೃದ್ಧಿಯಾಗಲಿ ಅಂಥೇಳಿ ಬೇಡ್ಕೊಳ್ಬೇಕು. ಅಷ್ಟಮ ಭಾವಕ್ಕೆ ಹೋದಾಗ ಪ್ರತಿನಿತ್ಯವೂ ಕೂಡ ಆಯುಷ್ಯಂ ಧನಮಕ್ಷಯಂ ಪ್ರತಿದಿನಂ ಅಂತ ಆಯುಷ್ಯವು ವೃದ್ಧಿಯಾಗಬೇಕು. ಧನಮಕ್ಷಯಂ, ಧನ ಅಂತಂದರೆ ಎಲ್ಲ ಸಂಪತ್ತುಗಳು ಅಂತ ಅರ್ಥ. ಬೆಳಗ್ಗೆ ಎದ್ದ ತಕ್ಷಣವೇ ಆಯುಷ್ಯಂ ಧನಮಕ್ಷಯಂ ಪ್ರತಿದಿನಂ ಅಂಥೇಳಿ ನಾವು ಒಂದು ದಿವಸ ಬೇಡ್ಕೊಳ್ಬೇಕಂತೆ. ಅಕ್ಷಯವಾಗಲಿ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶಗಳಾಗಲಿ, ಆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ಬೆಳೀಲಿ, ಅಥವಾ ಒಂದು ವೃಕ್ಷಗಳನ್ನು, ಕೃಷಿ ಕ್ಷೇತ್ರಗಳು ವೃದ್ಧಿಯಾಗಲಿ, ಮನುಷ್ಯನಿಗೆ ಸುಭಿಕ್ಷೆಯಾಗಲಿ ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿಯೊಬ್ಬರೂ ನಾವು ಯೋಚನೆ ಮಾಡಬೇಕಂತೆ. ನೋಡಿ, ಒಂದು ದಿವಸ ಆದರೂ ನಾವು ಯೋಚನೆ ಮಾಡ್ತಾ ಇರ್ತೇವೆ. ನಾವು ಬೆಳಗ್ಗೆ ತಿಂಡಿ ಮಾಡ್ತೇವೆ, ಮಧ್ಯಾಹ್ನ ಊಟ ಮಾಡ್ತೇವೆ, ಕೃಷಿಕನಿಗೆ ಬಹಳ ಒಳ್ಳೆಯದಾಗಲಪ್ಪ, ಸಸ್ಯ ಸಮೃದ್ಧಿ ಆಗಲಪ್ಪ, ಆ ಭಗವಂತನ ಅನುಗ್ರಹದಿಂದ ಈ ಒಂದು ಯಾರ್ಯಾರು ನಮ್ಮ ಸಹಾಯವನ್ನು ಮಾಡಿದಾರೋ, ಒಂದಷ್ಟು ಪ್ರತ್ಯಕ್ಷವಾಗಿ, ಒಂದಷ್ಟು ಅಪರೋಕ್ಷವಾಗಿ, ಅದೇನು ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಸಹಾಯ ಮಾಡಿದಂಥ ವ್ಯಕ್ತಿಗಳಿಗೆಲ್ಲ ಭಗವಂತ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಪ್ರತಿನಿತ್ಯ 1 ನಿಮಿಷ 2 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿ ಕೂತ್ಕೊಳ್ತಿರಲ್ಲ, ಅವಾಗ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಯಾಕಂದರೆ ಜಗತ್ತಿನಲ್ಲಿ ನಮ್ಮ ಪಂಚಭೂತಗಳೆಲ್ಲವನ್ನೂ ಕೂಡ ಕೊಟ್ಟಿದೆ. ಅದರ ಜೊತೆಗೆ ತಂದೆ ತಾಯಿ ನಮ್ಮ ಶರೀರವನ್ನು ಕೊಟ್ಟಿದ್ದಾರೆ. ಅಂತಹ ತಂದೆ ತಾಯಿಯವರಿಗೂ ಕೂಡ ಆಯುಷ್ಯ ಆರೋಗ್ಯ ಭಗವಂತ ಕೊಡಲಿ. ಇಷ್ಟನ್ನೆಲ್ಲ ಉಂಟು ಮಾಡಿದಂತಹ ಪ್ರಕೃತಿ, ಪರಮಾತ್ಮ, ಪ್ರಪಂಚ, ವ್ಯಕ್ತಿಗಳು, ಹೀಗೆ ಎಲ್ಲರಿಗೂ ಕೂಡ ಸುಭಿಕ್ಷೆ ಉಂಟಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಯಾಕಂದರೆ ಅಷ್ಟಮ ಭಾವಕ್ಕೆ ಹೋದಾಗ ನಾವು ಭಗವಂತನನ್ನು ಹತ್ತಿರದಲ್ಲಿ ಬೇಡ್ಕೊಳ್ಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ಪೂರ್ವ ಅಂತಂದರೆ ಬೆಳಗ್ಗೆ ಸಮಯ ಹೇಳುವಂಥ ಅರ್ಥ ಇದರಲ್ಲಿ. ಹಾಗಾಗಿ ಬೆಳಗ್ಗೆ ಸಮಯದಲ್ಲಿ ಅಷ್ಟಮ ಭಾವದಲ್ಲಿದ್ದಾಗ ಗುರುವನ್ನು ಭಕ್ತಿಯಿಂದ ಬೇಡ್ಕೊಳ್ಬೇಕಂತೆ. ಯಾಕಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತಂದರೆ ನಮಗೆ ಆಟೋಮೆಟಿಕಾಗಿ ಒಳ್ಳೆಯದಾಗೇ ಆಗುತ್ತೆ. ಯಾಕಂದರೆ ನಮಗೆ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಜಗತ್ತಿನಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತಂದರೆ ನಮಗೆ ಆಟೋಮೆಟಿಕ್ಕಾಗಿ ಒಳ್ಳೆಯದಾಗುತ್ತೆ. ಅವ್ರ ಜೊತೆಗೆ ನಾವು ಕೂಡ ಸೇರ್ತೇವೆ ಅಲ್ವಾ. ಹಾಗಾಗಿ ಒಟ್ಟಿನಲ್ಲಿ ಬಹಳ ಮುಖ್ಯವಾಗಿ ಅಷ್ಟಮಕ್ಕೆ ಹೋದಾಗ ಒಂದನೇದಾಗಿ ಜನ್ಮಾರ್ಜಿತವಾದಂತಹ ಚಿಂತನೆ ಅಥವಾ ಪೂರ್ವಾರ್ಜಿತವಾದಂಥ ಚಿಂತನೆ. ಒಂದನೇದಾಗಿ ಜನ್ಮಾರ್ಜಿತ ಅಂತಂದರೆ ಹಿಂದಿನ ಜನ್ಮದ್ದೇನಾದ್ರು ನೆನಪು ಒಂದರೂ ಬರಬಹುದು, ಅಥವಾ ಈ ಜನ್ಮದಲ್ಲಿ ಹಿಂದೆ ಮಾಡದಂಥ ತಪ್ಪುಗಳು, ಸಮಸ್ಯೆಗಳು, ಏನೇನು ಎಲ್ಲಿ ಎಡಗಿಬಿಟ್ಟಿದ್ದೇನೆ, ಏನೇನು ತೊಂದರೆ ಮಾಡಿದ್ದೇನೆ ಅಲ್ವಾ. ಎಷ್ಟೋ ಸಲ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಎಡಗಿ ಬಿಡ್ತಾರೆ ಅಲ್ವಾ. ಜೀವನ ಅಂದರೆ ಹಾಗೆ. ಹಾಗಾಗಿ ಆ ಎಡಗಿ ಬಿದ್ದಂತಹ ಸಮಯಗಳು ನಿಮಗೆ ನೆನಪಾಗ್ತದೆ ಅಷ್ಟಮ ಭಾವಕ್ಕೆ ಬಂದಾಗ. ಇಷ್ಟೊಂದು ನಾನು ಸಾಲ ತೆಗೆದುಕೊಂಡು ಎಷ್ಟು ಬಡ್ಡಿ ಕಟ್ಟಿದ್ದೆ ನಾನು ಅವತ್ತು, ಈ ಥರ ನಾನು ಯೋಚನೆ ಮಾಡಬಹುದಾಗಿತ್ತಲ್ಲ, ಅಥವಾ ಕಡಿಮೆಯಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಅಲ್ಲ ಹೋಗಿ ನಾನು ತೆಗೆದುಕೊಳ್ಬಹುದಾಗಿತ್ತಲ್ಲ, ತುಂಬ ನಾನು ತೊಂದರೆ ಮಾಡ್ಕೊಂಡ್ಬಿಟ್ಟನಲ್ಲ. ಹೀಗೆ ಈ ಥರ ಒಂದು ಹಂತಕ್ಕೆ ಆ ಹಠ ಅಥವಾ ಆ ಯೋಚನೆಗಳು ಮನುಷ್ಯನಿಗೆ ಬರುತ್ತೆ. ಹಾಗೆ ಬಂದಾಗ ಮಾತ್ರ ಮುಂದಿನ ಹೆಜ್ಜೆ ಹೋಗುವಂಥ ಅವಕಾಶಗಳಾಗುತ್ತೆ. ಇಲ್ಲಿಂದ ಮುಂದೆ ಹೆಜ್ಜೆ ಹೋಗಲಿಕ್ಕೆ ಆಗೋದಿಲ್ಲ. ಇದ್ದದ್ದನ್ನೇ ಚಿಂತೆ ಮಾಡ್ತಾ, ಇದ್ದದ್ದನ್ನೇ ಹಾಗೆ ಹೀಗೆ ಅಂದ್ಕೊಳ್ತಾ ಬಂದುಬಿಡ್ತಾನೆ ಮನುಷ್ಯ. ಹಾಗಾಗಿ ಹಿಂದಿನ ಯೋಚನೆಗಳು ಬರುತ್ತೆ. ತನ್ಮೂಲಕವಾಗಿ ಒಳ್ಳೆ ರೀತಿಯಾದಂಥ ಚಿಂತೆಯನ್ನು ಕೂಡ ಮಾಡಬೇಕು ಎಂಬುದನ್ನು ಕೂಡ ಹೇಳ್ತದೆ. ಹಾಗೆ ಎರಡನೇದಾಗಿ ಅಪವಾದಗಳು ಬರುವಂಥ ಸಾಧ್ಯತೆಗಳು. ಒಳ್ಳೆ ಕೆಲಸ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆಗೆ ಅಪವಾದ, ಚಿಂತೆ ಇತ್ಯಾದಿಗಳು ಬರುತ್ತೆ. ಮತ್ತು ಕೆಲವೊಂದು ವಸ್ತುಗಳು ನಾಶವಾಗಿ ಹೋಗುತ್ತೆ. ನಾಶ ಅಂತಂದರೆ ಹಳೆ ಮನೆ ಹೊಡೆದು ಹೊಸ ಮನೆ ಕಟ್ಟಬೇಕಲ್ವ, ಅಂತಹ ಅವಕಾಶಗಳು ಅಷ್ಟಮಕ್ಕೆ ಬಂದಾಗ ಒಂದಷ್ಟು ಅದು ಮುಗೀತದೆ ಹೇಳುವಂಥ ಅರ್ಥ, ನಾಶ ಆಗ್ತದೆ. ಮತ್ತೊಂದಷ್ಟು ವಸ್ತುಗಳು ಉದ್ಭವವಾಗ್ತದೆ ಹೇಳುವಂಥದ್ದು. ಅದರ ಜೊತೆಗೆ ಶತ್ರುಗಳು ಮತ್ತು ಶತ್ರುಗಳ ಜೊತೆಗೆ ವಾಗ್ವಾದಗಳು ಬಹಳ ಮುಖ್ಯವಾಗಿ ಅಷ್ಟಮಕ್ಕೆ ಬಂದಾಗ ಅದನ್ನು ನೀವು ಗೆಲ್ಲಬಹುದು, ಆದರೆ ಅಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ, ಅದಷ್ಟು ಒಳ್ಳೆಯದಲ್ಲ. ಅದರ ಜೊತೆಗೆ ಮನಸ್ಥಿತಿ ಸೇವಕರ ಹಾಗೆ ಆಗಿಬಿಡುತ್ತಂತೆ ಮನಸ್ಥಿತಿ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಲಿ ಹೇಳುವಂಥ ಉದ್ದೇಶ ನಕ್ಷತ್ರ ಪರಿಹಾರಗಳನ್ನು ಕೂಡ ಮಾಡಿ. ಯಾಕಂದರೆ ಅಷ್ಟಮ ಭಾವ ಅಂತಂದರೆ ಗುರುವಿಗೆ ಒಂದು ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ. ಅದು ಕೂಡ ಸಿಂಹರಾಶಿ ಆದದ್ರಿಂದ ಸ್ವಲ್ಪ ಅದು ಕೂಡ ನಿಮ್ಮ ಶತ್ರುವಿನ ಮನೆ. ಹಾಗಾದರೆ ಗುರುವಿನ ಮಿತ್ರನ ಮನೆ ಆದರೂ ಕೂಡ ನಿಮಗೆ ಶತ್ರುವಿನ ಮನೆ. ಹಾಗಾಗಿ ಆದಷ್ಟು ನಕ್ಷತ್ರ ಪರಿಹಾರಗಳನ್ನು ಮಾಡಲಿಕ್ಕೆ ಮರಿಬೇಡಿ. ಒಟ್ಟಿನ ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಒಂದು ಉತ್ತರಾಷಾಢ ನಕ್ಷತ್ರ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಪ್ರತಿನಿತ್ಯವೂ ಕೂಡ ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ತಾ ಬನ್ನಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಈ ದತ್ತಾತ್ರೇಯ ಸ್ತೋತ್ರವನ್ನು
ಪ್ರತಿನಿತ್ಯ ಪಠನೆ ಮಾಡೋದು ಮರಿಬೇಡಿ. ಎಷ್ಟಾಗತ್ತೋ ಅಷ್ಟು ಪಠನೆ ಮಾಡಿ, ಎಷ್ಟಾಗತ್ತೋ ಅದನ್ನು ಪುನಃ ಪುನಃ ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಎರಡನೇದಾಗಿ ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದವ್ರು ಏನು ಮಾಡಬೇಕಪ್ಪ ಅಂತಂದರೆ ಗುರುವಿನ ಪಾದುಕೆ, ಗುರುವಿನ ಪಾದ ಅಂತಹ ಜಾಗ ಎಲ್ಲಿರ್ತದೆಯೋ, ಉದಾಹರಣೆಗೆ ಎಷ್ಟೋ ಕಡೆಗೆ ನೋಡಿ ಗುರುವಿನ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡುವಂಥ ಅವಕಾಶಗಳಿರುತ್ತೆ. ಅಥವಾ ಎಲ್ಲೋ ಒಂದು ಕಡೆಗೆ ದೊಡ್ಡವರು ಮಹಾತ್ಮರು ಕೂತ್ಕೊಂಡು ನಮಗೆ ದೂರದಿಂದ ಆದರೂ ಪರವಾಗಿಲ್ಲ, ಯಾಕಂದ್ರೆ ನಮಗೆ ಎಲ್ಲೋ ಅವರ ದರ್ಶನ ಆದರೆ ಸಾಕು. ಯಾಕಂದರೆ ನಾವು ಹತ್ತಿರ ಹೋಗಬೇಕು ಅಥವಾ ಗುರುಗಳನ್ನೇ ಮುಟ್ಟಬೇಕು ಅಂತಲ್ಲ, ನಮಗೆ ಆ ದರ್ಶನ ಸಿಕ್ಕಿದ್ರೂ ಕೂಡ ಸಾಕು. ಮಹಾತ್ಮನ ದರ್ಶನ, ಮಹಾತ್ಮರ ಅನುಗ್ರಹ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಸಾಕು. ಗೊತ್ತಾಯ್ತಾ? ಬಹಳ ಜನ ಹೋಗಿ ಮೈ ಮೇಲೆ ಬಿದ್ದುಕೊಂಡು ನಾವು ಅವ್ರನ್ನ ಕಾಲು ಮುಟ್ತಾನೆ ಹೇಳುವಂಥದ್ದಲ್ಲ. ಆ ದೂರದಿಂದ ದರ್ಶನ ಮಾಡಿದ್ರೂ ಕೂಡ ಆ ಮಹಾತ್ಮರ ಗುರುಗಳ ಅನುಗ್ರಹ ನಮಗೆ ಒಳ್ಳೆಯದಾಗ್ತದೆ. ಹಾಗಾಗಿ ಆ ಗುರುಗಳ ಪಾದುಕೆಯನ್ನು ದರ್ಶನ ಮಾಡಿ, ಎಲ್ಲಾದರೂ ಅವಕಾಶಗಳಿದ್ದರೆ ಗುರು ಪಾದುಕಾ ಪೂಜೆ ಮಾಡುವಂತಹ ಅವಕಾಶಗಳಿದ್ದರೆ ಖಂಡಿತವಾಗೂ ಮಾಡಿ. ಯಾಕಂದರೆ ಭಗವಂತನನ್ನು ನಾವು ಎಷ್ಟೆಷ್ಟು ಆ ಭಕ್ತಿಯಿಂದ ನಾವು ತಾದಾತ್ಮೆಯಿಂದ ಪೂಜೆ ಪುನಸ್ಕಾರ ಮಾಡ್ತೇವೆಲ್ಲ ಅಷ್ಟು ವಿಶೇಷವಾದಂತಹ ಅನುಗ್ರಹ ಭಗವಂತ ಅನುಗ್ರಹಿಸ್ತಾನೆ. ಹಾಗಾಗಿ ಗುರುವಿನ ಪಾದ ಪೂಜೆ ಬಹಳ ಮುಖ್ಯವಾದಂಥದ್ದು. ಧನಿಷ್ಠಾ ನಕ್ಷತ್ರ 1, 2ನೇ ಪಾದ. ನೀವು ನೋಡಿ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದು 10 ನಿಮಿಷ 15 ನಿಮಿಷ ಒಂದು ಗುರುಚರಿತ್ರೆ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನು ಅಷ್ಟೇ ಓದ್ತಾ ಇದೆ. ಸ್ನಾನ ಮಾಡಿ ಬೆಳಗ್ಗೆ ಪೂಜೆ ಆದ ತಕ್ಷಣ ನೀವು ಆಫೀಸಿಗೆ ಹೋಗ್ತೀರಿ, ಹೋಗೋ ಪೂರ್ವದಲ್ಲಿ ಒಂದು ಮಡಿಯಾಗಿದ್ದಾಗ ಒಂದು 10 ನಿಮಿಷ ಅದನ್ನು ಓದಿ. ಸಪ್ತಾಹ ಕ್ರಮ, ಬೇರೆ ಬೇರೆ ಕ್ರಮಗಳು ಬಹಳಷ್ಟಿದೆ. ಅದು ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದೇ ಇರಬಹುದು. ಯಾಕಂದರೆ ಇವತ್ತಿನ ಲೌಕಿಕ ಪ್ರಪಂಚದಲ್ಲಿ ಬೇರೆ ಎಲ್ಲದಕ್ಕೂ ಕೂಡ ಸಮಯ ಇರುತ್ತೆ. ಆದರೆ ದೇವರು ಒಳ್ಳೆ ಕೆಲಸ ಮಾಡಪ್ಪ, ನೀವು ಹೋಗಪ್ಪ, ಒಂದು ಕೆಲಸ ಸಿಕ್ಕಿಲ್ಲ, ಒಂದು 21 ದಿವಸ ಅರಳೆ ಮೇಲೆ ಪ್ರದಕ್ಷಿಣೆ ಮಾಡುವಂಥದ್ದನ್ನು ಟೈಮ್ ಇಲ್ಲ ಅಂತ ಹೇಳ್ತೀರಿ ಅಲ್ವ. ಹಾಗಾಗಿ ಅಂತಹ ಅವಕಾಶಗಳಾಗಬಾರ್ದು. ಯಾಕಂದರೆ ಇದನ್ನೆಲ್ಲ ಮೀರಿರುವಂಥದ್ದೇ ಆ ಭಗವಂತನ ಶಕ್ತಿ. ನಾವು ಏನೇ ಆದರೂ ಡಾಕ್ಟರ್ ಹತ್ರ ಹೋಗಲಿ ಅಥವಾ ಏನೇ ಮಾಡಿದ್ರೂ ಕೊನೆಗೆಲ್ಲ ಅವನ ಮೇಲೆ ಮೇಲ್ಗಡೆ ಇದ್ದವನೇನಾದ್ರು ಮಾಡಬೇಕಪ್ಪ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಆ ಭಗವಂತನನ್ನು ಶರಣು ಹೋಗಬೇಕು. ಸಾಧ್ಯವಾದಷ್ಟು ಗುರು ಚರಿತ್ರೆಯನ್ನು ಒಂದೊಂದೇ ಶ್ಲೋಕವನ್ನು, ಒಂದೊಂದೇ ಅಧ್ಯಾಯವನ್ನು ಏನೇನಾಗುತ್ತೋ ಒಂದೇ ಸಲ ಮುಗಿಸ್ಬೇಕು ಅಂತೇನಿಲ್ಲ. ಯಾಕಂದರೆ ಈ ಗುರುವಿನ ಪರಿವರ್ತನೆ ಮುಂದಿನ ಯುಗಾದಿವರೆಗೂ ನೀವು ಯೋಚನೆ ಮಾಡಿ, ಅಷ್ಟನ್ನು ಟಿಕ್ ಮಾಡಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಆದಷ್ಟು ಓದ್ತಾ ಬನ್ನಿ. ತನ್ಮೂಲಕವಾಗಿ ಗುರುಚರಿತ್ರೆ ಪಾರಾಯಣ ಆದಾಗೂ ಆಗುತ್ತೆ. ತನ್ಮೂಲಕವಾಗಿ ನಿಮಗೂ ಕೂಡ ಗುರುವಿನ ಸೇವೆ ಮಾಡಿದಂಥ ಪುಣ್ಯವೂ ಕೂಡ ಪ್ರಾಪ್ತಿಯಾಗ್ತದೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಉಚ್ಚನಾದಂತಹ ಗುರು ಅನ್ಕ ಒಳ್ಳೆಯದು ಮಾಡ್ತಾನೆ, ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಯಾರು ಲೈಕ್ ಮಾಡಿಲ್ಲೋ ಅಂಥವ್ರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಸದಾತ್ಮಧ್ಯಾನ ನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಸದ್ಗುರುಭ್ಯೋ ನಮಃ. ನಮಸ್ಕರೋಮಿ.